ಇನ್ನು ಜನಾರ್ದನ್ ರೆಡ್ಡಿ ಅವರು ನಿನ್ನೆ ಒಂದು ವಿಚಾರ ಹೇಳಿದರು. ಶ್ರೀರಾಮುಲು ಅವರನ್ನು ಕಾಂಗ್ರೆಸ್ ಸೆಳೆಯುವ ಪ್ರಯತ್ನ ಮಾಡ್ತಾ ಇದೆ, ಡಿ ಕೆ ಶಿವಕುಮಾರ್ ಜೊತೆ ಅವರು ಸಂಪರ್ಕದಲ್ಲಿದ್ದಾರೆ ಅಂತಂದು. ಆದರೆ ಅದು ಗೊತ್ತಿರೋ ವಿಚಾರ, ಹಳೇದದು. ಹಳೇ ಪ್ರಯತ್ನವನ್ನು ಹೊಸದಾಗಿ ಹೇಳಿದ್ರ ಜನಾರ್ದನ್ ರೆಡ್ಡಿ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೇ ಶ್ರೀರಾಮುಲು ಅವರನ್ನು ಪಕ್ಷಕ್ಕೆ ಸೆಳೆಯುವಂತಹ ಪ್ರಯತ್ನಗಳಾಗಿತ್ತು ಕಾಂಗ್ರೆಸ್ನಿಂದ. ಈಗ ಜನಾರ್ದನ್ ರೆಡ್ಡಿ ಹೇಳಿಕೆಗೆ ಕಾಂಗ್ರೆಸ್ ಕೌಂಟರ್ ಕೊಡುತ್ತಾ ಇವತ್ತು ವಾಲ್ಮೀಕಿ ಸಮುದಾಯದ ನಾಯಕರಿಂದ ಕೌಂಟರ್ ಕೊಡುವಂತಹ ಕೆಲಸ ಆಗಬಹುದು. ಆದರೆ ಏನು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದರೂ ಒಬ್ಬರು ಬೇಕು ಅಂತೇಳಿ, ಅದು ಶ್ರೀರಾಮುಲ್ನ ಹೇಗಾದರೂ ತಗೋಬೇಕು ಅಂತೇಳಿ ಶ್ರೀರಾಮುಲ್ಗೆ ಇಲ್ಲಿ ಇರೋ ವಾತಾವರಣ ನೋಡಿಕೊಂಡು ನಾನು ಹೇಳ್ತಾ ಇರೋದೇನೆಂದ್ರೆ, ನೀವು ಇರಬೇಕಾ ಬಿಡಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿದ್ದು. ಕಾಂಗ್ರೆಸ್ಗೆ ಹೋಗ್ತೀರಾ, ಇನ್ನೊಂದಕ್ಕೆ ಹೋಗ್ತೀರಾ, ಇನ್ನೊಂದು ಯಾವ ವಿಚಾರ ಏನನ್ನೋದು ಅದು ನಿನಗೆ ಬಿಟ್ಟಿತ್ತು. ಆದರೆ ಹೋಗ್ತಾ ಹೋಗ್ತಾ ನೇರವಾಗಿ ನನ್ನ ಮೇಲೆ ಆರೋಪ ಮಾಡಿ ಹೋಗ್ತಾ ಇರುವಂಥದ್ದು. ನಾನು ಕೊನೆಗೆ ಹೇಳೋದಂದ್ರೆ ಇಷ್ಟೇ, ಭಗವಂತನ ಮುಂದೆ ಹೋಗಿ ನನ್ನ ಸ್ನೇಹಿತನಿಗೆ ನಾನು ಆರೋಪಗಳು ಮಾಡಿದೆ, ನಾನು ದ್ರೋಹ ಮಾಡಿದೆ, ತಾಯಿ ನನ್ನ ಕ್ಷಮಿಸು ಅಂತ ಹೇಳಿ ಕಣ್ಣೀರಿಂದ ಹೋಗಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡ್ಕೊಂಡ್ರೆ ಏನಾದರೂ ಆ ಭಗವಂತ, ಯಾಕೆಂದ್ರೆ ನಾನು ಕರ್ಮ ಸಿದ್ಧಾಂತವನ್ನು ನಂಬಿರುವಂಥವ್ನು. ನಾನು ಭಾರತೀಯ ಜನತಾ ಪಾರ್ಟಿದಲ್ಲಿ ಇದ್ದಂಥವ್, ನಾನು ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿದಲ್ಲಿ ನೋವಾದಂಥ ಟೈಮಲ್ಲಿ ನನ್ನ ಅನಿಸಿಕೆಗಳೇನಿದೆ, ನಾನು ನಿಮ್ಮ ಮುಂದೆ ಕೂಡ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದೀನಿ ನಾನು. ಹಂಗಾಗಿ ಅವರು ಊಹೆ ಇರ್ಬೋದು, ಯಾವುದು ಜನಾರ್ದನ್ ರೆಡ್ಡಿ ಅವರು ಊಹೆ ಅಂದ್ರೆಗಿನ ಅವ್ರನ್ನ ಮಟ್ಟಾಕಕ್ಕೆ, ನಾನು ಸತೀಶ್ ಅವ್ರನ್ನ ಮಟ್ಟಾಕಕ್ಕೆ ನಾನು ಯಾರು ಸತೀಶ್ ಅವ್ರ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರು ದೊಡ್ಡವರು, ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡವನ. ನಾನು ಅವ್ರ ಮಟ್ಟಾಕಕ್ಕೆ ನಾನೇ ಅವ್ರ ಸಮುದಾಯ ಅಂದರೆ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ಸಲ್ಲಿ ಕೂಡ ಇದ್ದಾರಣ್ಣ. ಅಣ್ಣ ಯಾವತ್ತೂ ಕೂಡ ಯಾರಿಗೆ ಬೇಕಿದ್ದಾರೆ 137 ಗೆದ್ದಾರಣ್ಣ. ನಮ್ಮ ಇವತ್ತು ಸೋತಂತವನು ರಾಮ್ಲು ಸೋತಂತವನಣ್ಣ. ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು. ರಾಮುಲು ಈಸ್ ಆಲ್ಸೋ ಎ ಪವರ್ಫುಲ್ ಲೀಡರ್ ಆಫ್ ಅವರ್ ಕಮ್ಯುನಿಟಿ. ಅವರು ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರನ್ನ ಗಳಿಸಿದಂತವರು. ಅವರು ಕೂಡ BSR ಪಾರ್ಟಿನ ಪ್ರಾರಂಭ ಮಾಡಿ ಒಂದು 5-6 ಜನ MLAಗಳನ್ನು ಅವ್ರು ಗೆಲ್ಲಿಸ್ಕೊಂಡಿದ್ರು. ಅದರಿಂದ ಅವರು ಕೂಡ ಒಬ್ಬ ಪ್ರಭಾವಿ ನಾಯಕ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಂಡ. ಸುಕೇಶ್, ಶ್ರೀರಾಮುಲು ಅವರನ್ನು ಕಾಂಗ್ರೆಸ್ಗೆ ಸೆಳೆಯುವ ಪ್ರಯತ್ನ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೇ ಆಗಿತ್ತಾ ಅಥವಾ ಹೊಸ ಪ್ರಯತ್ನಗಳೇನಾದರೂ ಆಗ್ತಾ ಇದೆಯಾ? ನಿನ್ನೆ ಈ ವಿಚಾರವನ್ನು ಜನಾರ್ದನ್ ರೆಡ್ಡಿ ಪ್ರಸ್ತಾಪ ಮಾಡಿದ್ದು ಯಾಕೆ ಅಂತ? ಅರವಿಂದ್, ಒಂದು ಸ್ಪಷ್ಟ, ಈ ವಿಚಾರದಲ್ಲಿ ಕಾಂಗ್ರೆಸ್ನವರು ಮತ್ತು ಜನಾರ್ದನ್ ರೆಡ್ಡಿ ಅವರು ಇಬ್ಬರು ಕೂಡ ಅರ್ಧ ಸತ್ಯವನ್ನು ಹೇಳ್ತಾ ಇದ್ದಾರಾ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಯಾಕಂದರೆ ಶ್ರೀರಾಮುಲು ಅವ್ರನ್ನ ಸೆಳೆದು ಸತೀಶ್ ಜಾರಕಿಹೊಳಿ ಅವ್ರನ್ನ ಸೈಡ್ಲೈನ್ ಮಾಡುವ ಪ್ರಯತ್ನದ ಭಾಗವಾಗಿ DCM DK ಶಿವಕುಮಾರ್ ಮುಂದಾಗಿದ್ದಾರೆ ಅನ್ನುವಂಥದ್ದು. ಪ್ರಸ್ತುತವಾಗಿ ಅವರು ಶಾಸಕರು ಅಲ್ಲದೆ ಇರೋದ್ರಿಂದ ಅಥವಾ ಯಾವುದೇ ಅಧಿಕಾರ ಸ್ಥಾನ ಇಲ್ಲದ್ರಿಂದ ಅಥವಾ ಅಕಸ್ಮಾತ್ ಆಗಿದ್ದರೂ ಕೂಡ ಬರೋದಕ್ಕೆ ತಾಂತ್ರಿಕವಾದ ಸಮಸ್ಯೆಗಳು ಕೂಡ ಇರ್ತಿತ್ತು. ಆದರೆ ಶ್ರೀರಾಮುಲು ಅವ್ರನ್ನ ಸೆಳೆದು ತಮ್ಮದೇ ಒಂದು ಆಪ್ತವಾದ ಒಂದು ಬಳಗವನ್ನು ರೆಡಿ ಮಾಡ್ಕೋಬೇಕು, ಅಹಿಂದ ನಾಯಕರು ರೆಡಿ ಮಾಡ್ಕೊಳ್ಬೇಕು ಅನ್ನುವಂಥ ಪ್ರಯತ್ನಕ್ಕೆ DCM DK ಶಿವಕುಮಾರ್ ಮುಂದಾಗಿದ್ದು ಹೌದು ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಯಾರು ನನ್ನ ಸಂಪರ್ಕ ಮಾಡಿಲ್ಲ ಅಂತ ಅವ್ರು ಈಗ ಹೇಳ್ತಾ ಇರ್ಬೋದು. ಆದರೆ 2023 ವಿಧಾನಸಭೆ ಚುನಾವಣೆಗೆ ಮುಂಚಿತವಾಗಿ ಏನು ಜಗದೀಶ್ ಶೆಟ್ಟರ್ ಅವರು ಬರ್ತಾರೆ, ಹಾಗೂ ಬೇರೆ ಬೇರೆ BJP ನಾಯಕರುಗಳನ್ನ ಸೆಳೀತಾರೆ, ಲಕ್ಷ್ಮಣ್ ಸವದಿ ಅಂತ ಪ್ರಭಾವಿ ನಾಯಕರುಗಳನ್ನ ಸೆಳೀತಾರೆ. ಅದೇ ಸಂದರ್ಭದಲ್ಲಿ ಶ್ರೀರಾಮುಲು ಅವರನ್ನು ಕೂಡ ಸೆಳೆಯಬೇಕು ಅನ್ನುವಂಥ ಪ್ರಯತ್ನ ನಡೆದಿತ್ತು. ಒಂದು ಹಂತಕ್ಕೆ ಮಾತುಕತೆ ಕೂಡ ಯಶಸ್ವಿಯಾಗಿತ್ತು ಅನ್ನುವಂಥ ಮಾಹಿತಿ ಕೂಡ ಕಾಂಗ್ರೆಸ್ ಪಾಳಯದಿಂದ ಕೇಳಿ ಬರ್ತಾ ಇರುವಂಥದ್ದು. ತದನಂತರದಲ್ಲಿ ಶ್ರೀರಾಮುಲು ಅವರು ಬರಲಿಕ್ಕೆ ಹಿಂದೇಟು ಹಾಕಿದ ನಂತರದಲ್ಲಿ ಆ ಪ್ರಯತ್ನಗಳು ಅಲ್ಲಿಗೆ ಮುಗಿತ್ತು ಅನ್ನುವಂಥದ್ದು. ಆದರೆ ಜನಾರ್ದನ್ ರೆಡ್ಡಿ ಅವರು ಈಗ ಹೇಳ್ತಿರುವಂಥ ಮಾತು 2023 ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಆದ ಬೆಳವಣಿಗೆಯನ್ನ ಈಗ ಆಗ್ತಿದೆ ಅನ್ನುವಂಥ ರೀತಿಯಲ್ಲಿ ಹೇಳಿದ್ರ, ಅಥವಾ ಅದನ್ನು ಹೊರತಾಗಿಯೂ ತೆರೆ ಮೇರೆಯಲ್ಲಿ ಏನಾದರೂ ಪ್ರಯತ್ನ ನಡೀತಾ ಅನ್ನುವಂಥ ಸಹಜವಾದ ಕುತೂಹಲ ಉಂಟಾಗಿದೆ. ಆದರೆ ಕಾಂಗ್ರೆಸ್ ಪಾಳೆಯದ ಮಟ್ಟಿಗೆ ಇರುವಂಥ ಸಮರ್ಥನೆ, ಈಗಂತೂ ನಾವು ಅವ್ರನ್ನ ಮಾತಾಡಿಸಿಲ್ಲ, ಅದರ ಅವಶ್ಯಕತೆಯೂ ನಮಗಿಲ್ಲ, ಅವರ ಆಂತರಿಕ ಕಚ್ಚಾಟವನ್ನು ಮುಚ್ಚಿಡ್ಲಿಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ ನಾಯಕರುಗಳು ಮಾಡ್ತಾ ಇರುವಂಥದ್ದು. ಅರವಿಂದ್, ರೈಟ್ ಸುಕೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ಈಗ ಅವರು ಶಾಸಕರು ಅಲ್ಲ ಮತ್ತು MP ಅಲ್ಲ, ಹಾಗಾಗಿ ಅವ್ರನ್ನ ಪಕ್ಷಕ್ಕೆ ಸೆಳೆಯುವ ಪ್ರಯತ್ನಗಳು ನಿಜಕ್ಕೂ ಆಗಿದೆಯಾ ಇಲ್ವಾ, ಅರ್ಧ ಸತ್ಯವನ್ನು ಹೇಳಿದ್ರ ಅಂತಕ್ಕಂಥದ್ದೇ ಪ್ರಶ್ನೆ.